ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಾಕ್ ದುಸ್ಸಾಹಸ, ಭಾರತ ಬೆಂಕಿ ಮಳೆ, ಜಮ್ಮು, ರಾಜಸ್ಥಾನ, ಗುಜರಾತ್ ಮೇಲೆ ದಾಳಿಗೆ ಪಾಕ್ ವಿಫಲ ಯತ್ನ, ಆಪರೇಷನ್ ಸಿಂಧೂರ 2.0. ಭಾರತದ ವಾಯುಸೀಮೆ ರಕ್ಷಣೆಗಿದೆ ಸುದರ್ಶನ ಚಕ್ರ, 600 ಕಿಲೋಮೀಟರ್ ದೂರದ ಗುರಿ ಪತ್ತೆ ಸಾಮರ್ಥ್ಯ, 400 ಕಿಲೋಮೀಟರ್ ನಷ್ಟು ದಾಳಿಯ ವ್ಯಾಪ್ತಿ, ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿರುವ ನಿರ್ಣಾಯಕ ರಕ್ಷಕನಾದ S-400. 4 ಜಿಲ್ಲೆಯಲ್ಲಿ ಅಣುಕು ತಾಲೀಮು, ಇಂದು ರಾಯಚೂರಿನಲ್ಲಿ ಅಭ್ಯಾಸ, ನಾಳೆ ಮೈಸೂರು, ನಾಡಿದ್ದು ಮಂಡ್ಯದಲ್ಲಿ ಮಾಕ್ ಡ್ರಿಲ್. ಜಲಾಶಯಗಳಿಗೆ ಭದ್ರತೆ ಮತ್ತಷ್ಟು ಹೆಚ್ಚಳ, ಡ್ಯಾಂಗಳ ಬಳಿ ಭದ್ರತಾ ಸಿಬ್ಬಂದಿ ನಿಯೋಜನೆ, ತಪಾಸಣೆ ಬಿಗಿಗೊಳಿಸಲು ಸರ್ಕಾರದ ಸೂಚನೆ. ಮರ ಕಡಿತಕ್ಕೆ ಸಾರ್ವಜನಿಕರ ವಿರೋಧ, ಕಂಟೋನ್ಮೆಂಟ್ ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿ, 368 ಮರ ಕಡಿತಕ್ಕೆ ರೈಲ್ವೆ ಇಲಾಖೆ ಪ್ರಸ್ತಾವನೆ. ಇವು ಇಂದಿನ ಪತ್ರಿಕೆಗಳ ಸುದ್ದಿಗಳು. ಉಳಿದಂತೆ ಭಾರತ ಪಾಕ್ ಪ್ರಕ್ಷುಬ್ಧ, ಷೇರುಪೇಟೆ ತಲ್ಲಣ, ಹೂಡಿಕೆದಾರರಿಗೆ ಆತಂಕ, ಸೆನ್ಸೆಕ್ಸ್ ಚಂಚಲ, ಕೆಲವೇ ದಿನಗಳಲ್ಲಿ ಚೇತರಿಕೆಯಿಂದ ಹಣಕಾಸು ತಜ್ಞರು. ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತು, ದಾಖಲೆ ಪತ್ರ ವಶ. 6 ಮೆಟ್ರೋ ನಿಲ್ದಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ, ಎಐ ತಂತ್ರಜ್ಞಾನ ಅಳವಡಿಕೆ, ನಿಲ್ದಾಣದ ಮುಂದಿರುವ ವಾಹನ ನಂಬರ್ ಪ್ಲೇಟ್ ಸೆರೆ. ಬಾಹ್ಯಾಕಾಶ ತಂತ್ರಜ್ಞಾನ ಉತ್ಪಾದನಾ ಪಾರ್ಕ್ ಸ್ಥಾಪನೆ, ರಾಜ್ಯ ಸರ್ಕಾರ ಇನ್ಫೋಸಿಸ್ ಒಪ್ಪಂದ. ನಾಳೆ ದೇಶಾದ್ಯಂತ ಕಾಮೆಡ್ಗೆ ಪರೀಕ್ಷೆ.